ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ರಸಾದ್ ಭಗವಂತ, ಜನ ಕಷ್ಟದಲ್ಲಿದ್ದಾಗ ನನ್ನ ನೆನೆಸ್ಕೋತಾರೆ, ಆದ್ರೆ ಕಷ್ಟ ಇಲ್ಲ ಅಂದಾಗ ನೆನೆಸ್ಕೊಳ್ಳೋದೇ ಇಲ್ಲ. ಗಿರ್ಜಮ್ಮ, ಶುರುವಾಯ್ತು ಇವ್ರ ಹರಿಕತಿ. ಇನ್ನು ಸದ್ಯಕ್ಕೆ ಇವ್ರ ಮನೆಗೆ ಬರ್ತಿಲ್ಲ. ಬನ್ನಿ ಹಾಪ, ನೀವು ಹುಗ್ಗಿ ಜೊತೆಗೆ ಗರಿ ಗರಿ ಬಜ್ಜಿ ಮಾಡಿ. ಬನ್ನಿ ಬನ್ನಿ ಬನ್ನಿ. ಭಗವಂತ, ನೀನೇನ್ ಹೇಳ್ದೆ? ಅದೇ ಶಿವಪ್ರಸಾದ್, ಜನ ಕಷ್ಟದಲ್ಲಿದ್ದಾಗ ನನ್ನ ನೆನೆಸ್ಕೋತಾರೆ, ಆಮೇಲೆ ಮರ್ತು ಬಿಡ್ತಾರೆ ಅಂತ. ಅಯ್ಯೋ ಇಲ್ಲ ಭಗವಂತ, ನಾನು ನಿನ್ನನ್ನು ಮರೆಯೋದುಂಟಾ? ನಾನು ನಿನ್ನನ್ನು ಎಷ್ಟು ಸರಿ ಕರೆದೆ ಗೊತ್ತಾ? ನೀನೇ ಬರ್ಲಿಲ್ಲ. ಯಾಕೆ ಭಗವಂತ? ಹೆಂಡತಿ ಮೇಲೆ ಕೈ ಮಾಡಿ ನೀನ್ ತಪ್ಪು ಮಾಡಿದ್ದೆ ಶಿವಪ್ರಸಾದ್. ಅದಕ್ಕೋಸ್ಕರ ನಿನಗೆ ನಾನು ಕಾಣಿಸ್ಕೊಳ್ತಿರ್ಲಿಲ್ಲ. ಈಗ ತಪ್ಪನ್ನ ತಿದ್ಕೊಂಡು ಮುಂದೆ ಹೆಜ್ಜೆ ಇಟ್ಟಿದ್ಯಾ, ಹಾಗಾಗಿ ಕಾಣಿಸ್ಕೊಂಡೆ. ತಪ್ಪಾಯ್ತು ಭಗವಂತ, ಅದು ಕೋಪದಲ್ಲಿ ಕ್ಷಮಿಸ್ಬಿಡು. ಅಪ್ಪಿ ತಪ್ಪಿ ತಪ್ಪಾಗೋಯ್ತು ಅಂತ ಹೇಳಕ್ ಬರ್ತಿದ್ಯಾ? ಇದು ಖಂಡಿತವಾಗ್ಲೂ ತಪ್ಪು ಶಿವಪ್ರಸಾದ್. ಕೋಪದಲ್ಲಿ ನೀನೇನ್ ಮಾಡ್ತಿದ್ದೆ, ಏನ್ ಮಾತಾಡ್ತಿದ್ದೆ ಅನ್ನೋ ಅರಿವು ನಿನಗಿತ್ತು. ಆದ್ರೆ ಆ ಕೋಪ ಯಾರ ಮೇಲೆ ತೀರಿಸ್ಕೋಬೇಕಾಗಿತ್ತು ಅವ್ರ ಮೇಲೆ ತೀರಿಸ್ಕೊಳ್ಳೋದಿಕ್ಕೆ ಅವ್ರ ಅಧಿಕಾರ ಅಡ್ಡ ಬಂತು. ಅದಕ್ಕೆ ನಿನ್ ಹೆಂಡತಿ ನಿನ್ಗಿಂತ ಕೆಳಗಿನವಳು ಅಂತ ಅನ್ಕೊಂಡು ಅವಳ ಮೇಲೆ ನಿನ್ ಕೋಪನ ತೀರಿಸ್ಕೊಂಡೆ. ಇಷ್ಟೇ ತಾನೇ ಆಗಿದ್ದು. ಒಬ್ಬ ವ್ಯಕ್ತಿ ಯಾರ ಮೇಲೆ ಕೋಪಿಸ್ಕೋತಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ. ನೀನು ನ್ಯಾಯಕ್ಕಾಗಿ ನಿನಗಿಂತ ಮೇಲಿರೋರ್ ಮೇಲೆ ಕೋಪಿಸ್ಕೊಂಡ್ರೆ ನೀನು ನಾಯಕನಾಗ್ತೀಯ. ನಿನ್ನ ಸಮಾನ ಬಲದವ್ರ ಮೇಲೆ ಕೋಪಿಸ್ಕೊಂಡ್ರೆ ನೀನು ಹೋರಾಟಗಾರನಾಗ್ತೀಯ. ಹೆಂಡತಿ ಗಂಡನ್ಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಹೆಂಡತಿ ತನ್ನ ಗಂಡನನ್ನ ಯಾರ ಮುಂದೆನೂ ಕಡಿಮೆ ಅಂತ ಹೇಳ್ಕೊಳ್ಳೋದಿಲ್ಲ. ಹೆಂಡತಿ ಗಂಡನಿಂದ ಶೋಷಣೆಗೆ ಒಳಗಾಗುವವಳಲ್ಲ. ಹೆಂಡತಿ ತನ್ನ ಗಂಡನೇ ಸರ್ವಸ್ವ ಎಂದು ಘೋಷಣೆ ಕೂಗುವವಳು. ಕೊನೆಯದಾಗಿ ಒಂದು ಮಾತು ಶಿವಪ್ರಸಾದ್, ಕುಡಿಯುವ ನೀರು ವ್ಯರ್ಥವಾಗಿ ಹರಿಯಬಾರದು. ಪರರ ಮುಂದೆ ಮಡದಿಯನ್ನು ಚರಿಬಾರದು. ತನ್ನ ಬಣ್ಣಿಸಲು ಮಾತನ್ನ ಸುರಿಸಬಾರದು. ಬೇರೆಯವರನ್ನು ಅಳಿಸಲು ಬೆಂಕಿಯನ್ನು ಉರಿಸಬಾರದು. ಖುಷಿಯಲ್ಲಿದ್ದಾಗ ಮಾತನ್ನ ಕೊಡಬಾರದು. ಕೋಪದಲ್ಲಿದ್ದಾಗ ಮಾತೇ ಆಡಬಾರದು. ಕೋಪ ನಿನ್ನ ಜೊತೆಗೆ ನಿನ್ನ ಮನೆಯನ್ನು ಸುಡುವುದು. ಇದನ್ನರಿತರೆ ಜೀವನ ಸುಖಮಯ, ಆನಂದಮಯ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.